ಮನೆಗೆ ಬರುವಾಗ ಇವುಗಳನ್ನು ತನ್ನಿ, ಇಲ್ಲವಾದರೆ ದುರಾದೃಷ್ಟವಂತರಾಗುವಿರಿ. ಭೂಮಿಯ ಮೇಲೆ ಅದೃಷ್ಟವಂತರಿರುವಂತೆ ದುರಾದೃಷ್ಟವಂತರೂ ಇರುತ್ತಾರೆ. ನಮ್ಮ ದುರಾದೃಷ್ಟಕ್ಕೆ ನಾವು ಮಾಡುವ ಕೆಲವು ತಪ್ಪುಗಳೇ ಕಾರಣ. ಮನೆಗೆ ಬರುವಾಗ ಹೀಗೆ ಮಾಡಿ ಅದೃಷ್ಟವಂತರಾಗಿ. ಮನೆಗೆ ಪ್ರವೇಶಿಸುವ ಮೊದಲು ಈ ಕೆಲಸವನ್ನು ಮಾಡಿ. ನೀವು ಹೊರಗಿನಿಂದ ಬಂದಾಗ ಮನೆ ಪ್ರವೇಶಿಸುವ ಮೊದಲು ಕೈಕಾಲುಗಳನ್ನು ಚೆನ್ನಾಗಿ ತೊಳೆಯಿರಿ. ಇದನ್ನು ಮಾಡುವುದರಿಂದ ಮನೆಯಲ್ಲಿ ನಿಮ್ಮೊಂದಿಗೆ ಬಂದಿರುವ ಎಲ್ಲಾ ಋಣಾತ್ಮಕ ಶಕ್ತಿಯನ್ನು ನಿರ್ಮೂಲನೆ ಮಾಡಲಾಗುತ್ತದೆ. ಇದನ್ನು ಮಾಡುವುದರಿಂದ ಮತ್ತು ಎಲ್ಲಾ ನಕಾರಾತ್ಮಕ ಶಕ್ತಿ ನಾಶವಾಗುತ್ತವೆ. ಮನೆಯೊಳಗೆ ಬೂಟುಗಳು ಮತ್ತು ಚಪ್ಪಲಿಗಳನ್ನು ತರಬೇಡಿ. ನೀವು ಹೊರಗಿನಿಂದ ಮನೆಗೆ ಬಂದಾಗಲೆಲ್ಲ ಮನೆಯ ಹೊರಗೆ ಬೂಟುಗಳನ್ನು ತೆಗೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು ಉತ್ತಮ. ಇದನ್ನು ಮಾಡುವುದರಿಂದ ಆರೋಗ್ಯದ ದೃಷ್ಟಿಯಿಂದಲೂ ತುಂಬಾ ಒಳ್ಳೆಯದು. ಮತ್ತು ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೂಡ ಹೆಚ್ಚು ಸಂತೋಷಗೊಳ್ಳುತ್ತಾಳೆ ಮತ್ತು ನಿಮ್ಮನ್ನು ಅದೃಷ್ಟವು ಹುಡುಕಿಕೊಂಡು ಬರುತ್ತದೆ. ಧರಿಸಿರುವ ಪಾದರಕ್ಷೆಗಳನ್ನು ಮನೆಯೊಳಗೆ ಹಾಕಿಕೊಂಡು ಬರುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಸಮೃದ್ಧಿಯು ಕಡಿಮೆಯಾಗುತ್ತದೆ. ನೀವು ಹೊರಗಿನಿಂದ ಮನೆಗೆ ಬಂದಾಗ ಹೀಗೆ ಮಾಡಿ. ನೀವು ಹೊರಗಿನಿಂದ ನಿಮ್ಮ ಮನೆಗೆ ಬಂದಾಗಲೆಲ್ಲ ಖಾಲಿ ಕೈಯಲ್ಲಿ ಬರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ನಿಮಗೆ ಏನನ್ನೂ ತರಲು ಸಾಧ್ಯವಾಗದಿದ್ದರೆ ಒಂದು ಎಲೆಯನ್ನಾದರೂ ತೆಗೆದುಕೊಂಡು ಬರಬೇಕು. ಆದರೆ ಬರಿಗೈಯಲ್ಲಿ ಮನೆಗೆ ಬರಬಾರದು ಎನ್ನುವುದನ್ನು ಮರೆಯಬೇಡಿ. ಬರಿಗೈಯಲ್ಲಿ ಮನೆಗೆ ಪ್ರವೇಶಿಸುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದನ್ನು ಮಾಡುವುದರಿಂದ ಬಡತನವು ನಿಮ್ಮ ಮನೆಗೆ ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕೈಯಲ್ಲಿ ಹಣವೂ ನಿಲ್ಲುವುದಿಲ್ಲ ಎನ್ನುವ ನಂಬಿಕೆಯಿದೆ. ಮನೆಗೆ ಬರುವಾಗ ಹೀಗೆ ಬನ್ನಿ. ನೀವು ಎಲ್ಲಿಂದಲಾದರೂ ಹೊರಗಡೆಯಿಂದ ಮನೆಯನ್ನು ಪ್ರವೇಶಿಸಿದಾಗ ಯಾವಾಗಲೂ ನಗು ಮತ್ತು ಸಂತೋಷದಿಂದ ಮನೆಯನ್ನು ಪ್ರವೇಶಿಸಿ. ಇದನ್ನು ಮಾಡುವುದರಿಂದ ದೇವರುಗಳು ನಿಮ್ಮ ಬಗ್ಗೆ ಸಂತೋಷಪಡುತ್ತಾರೆ ಮತ್ತು 9 ಗ್ರಹಗಳ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ಕಾರಣದಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಭಾವನೆ ಮೇಲುಗೈ ಸಾಧಿಸುತ್ತದೆ. ಯಾವಾಗಲೂ ಸಂತೋಷದಿಂದ ಒಳಗೆ ಬನ್ನಿ. ಮನೆಗೆ ಬಂದಾಗ ಹೀಗೆ ಮಾಡಿ. ಮನೆಯನ್ನು ಪ್ರವೇಶಿಸಿದಾಗ ಕೈ ತೊಳೆದ ನಂತರ ಮೊದಲು ದೇವರ ಕೋಣೆಗೆ ಭೇಟಿ ನೀಡಿ ದೇವರನ್ನು ನೋಡಿ ಮತ್ತು ಸುರಕ್ಷಿತವಾಗಿ ಮನೆಗೆ ಮರಳಿದ್ದಕ್ಕಾಗಿ ದೇವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿ. ಇದನ್ನು ಮಾಡುವುದರ ಮೂಲಕ ಭಗವಂತನು ನಿಮ್ಮ ಬಗ್ಗೆ ಸಂತಸಗೊಳ್ಳುತ್ತಾನೆ ಮತ್ತು ನಿಮ್ಮ ಮನೆಗೆ ಅದೃಷ್ಟ ಬರುತ್ತದೆ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಬಗ್ಗೆ ಸಂತೋಷಪಡುತ್ತಾರೆ. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.